ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮೋರೆ, ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿ ಇದೆ. ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕೇಳಬೇಕು. ನಿಮಗೆ ನಮ್ಮ ಮನೆ ಹಿಡಿಸ್ತಾ ಅಮ್ಮೋರೆ? ಏನ್ ಸುಬ್ಬು ಹೀಗೆ ಕೇಳ್ತಿದ್ಯಾ? ಇದು ನನ್ನ ಪಾಲಿಗೆ ಬರೀ ಮನೆ ಅಲ್ಲ, ನನ್ನ ಪಾಲಿಗೆ ಇದು ಸ್ವರ್ಗ. ನನ್ನ ಮಗಳು ಚಿಕ್ಕವಳಾಗಿದ್ದಾಗ ನಾನು ಅವಳನ್ನ ದೂರ ಮಾಡ್ಕೊಂಡೆ. ಈಗ ನಾನು ಮತ್ತೆ ಅವಳ ಹತ್ರ ಬಂದಿದ್ದೀನಿ. ನನ್ನ ಮಗಳು ಎಲ್ಲಿರ್ತಾಳೋ ನನ್ನ ಪಾಲಿಗೆ ಅದೇ ಸ್ವರ್ಗ. ಈ ಸ್ವರ್ಗದಲ್ಲಿ ಎಲ್ಲ ಸರಿಯಾಗಿದೆಯಾ ಅಂತ ಬೇರೆ ಕೇಳ್ತಾ ಇದೀಯ ನೀನು? ನನ್ನ ಮಗಳ ಮುಂದೆ ನನಗೆ ಪ್ರಪಂಚನೇ ಕಾಣಿಸ್ತಿಲ್ಲ. ಹೌದಾ, ನನಗೀಗ ಸಮಾಧಾನ ಆಯಿತು ಅಮ್ಮೋರೆ. ನೀವೇನು ಚಿಂತೆ ಮಾಡಿಬಿಡಿ, ನೀವಿಲ್ಲಿ ಸೇಫಾಗಿ ಇರ್ತೀರಾ. ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನಿಮ್ಗೆ ಯಾವ ತೊಂದರೆ ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ಅದು ಅಲ್ಲದೆ ನೀವೇ ಹೇಳ್ದಂಗೆ ಮಗಳಿಂದ ಕೆಲವು ಹೆಜ್ಜೆ ದೂರ ಇದ್ದೀರಾ ಅಷ್ಟೇ. ನೀವು ನಿಮ್ಮ ಕಣ್ಮುಂದೆನೇ ಅವ್ರು ಓಡಾಡ್ಕೊಂಡಿರ್ತಾರೆ. ಹಾಗಿರುವಾಗ ಇರೋ ಸತ್ಯನೆಲ್ಲ ಶ್ರಾವಣಿ ಮೇಡಮ್ಗೆ ಯಾಕೆ ಹೇಳ್ಬಾರ್ದು ಅಮ್ಮೋರೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯೋ ಸುಬ್ಬು? ಅದೇ ಅಮ್ಮೋರೆ, ನೀವೇ ಶ್ರಾವಣಿ ಮೇಡಮ್ ತಾಯಿ ಅಂತ ಅವ್ರು ಹೇಳ್ಬೋದಲ್ವಾ? ಅಲ್ಲ ಮೊರೆ, ನೀವು ಮಗಳನ್ನ ನೋಡಿದ್ದೀರಾ ಅನ್ನೋ ಖುಷಿಲಿದ್ದೀರಾ, ಅವರು ನಿಮ್ಮ ಕಣ್ಮುಂದೆನೇ ಓಡಾಡ್ತಿದ್ದಾರೆ ಅನ್ನೋ ಸಂತೋಷದಲ್ಲಿ ಇರ್ತೀರಾ. ಹಾಗೆ ಶ್ರಾವಣಿ ಮೇಡಮು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಅಮ್ಮೋರೆ. ಅವ್ರಿಗೂ ತಾಯಿ ಜೊತೆ ಇರಬೇಕು, ತಾಯಿ ಮಡ್ಲಲ್ಲಿ ಮಲ್ಕೋಬೇಕು, ತಾಯಿ ಪ್ರೀತಿ ಸಿಗಬೇಕು ಅನ್ನೋ ಆಸೆ ಇರಲ್ವಾ ಸುಬ್ಬು? ಹೌದು ಅಮ್ಮೋರೆ. ಶ್ರಾವಣಿ ಮೇಡಮ್ 100 ಮಾತಾಡಿದ್ರು ಅದ್ರಲ್ಲಿ 98 ಮಾತು ನೀವೇ ಇರ್ತೀರ ಅಮ್ಮೋರೆ. ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಕುರುಕ್ತಾನೆ ಇರ್ತಾರೆ. ಅಯ್ಯೋ ಅಮ್ಮೋರೆ, ದಯವಿಟ್ಟು ಕ್ಷಮಿಸಿ. ನಾನೇನಾದರೂ ತಪ್ಪು ಮಾತಾಡ್ಬಿಟ್ನಾ? ನನಗೆ ಈ ವಿಷಯ ನಿಮ್ಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ದಯವಿಟ್ಟು ಕ್ಷಮಿಸಿ ಅಮ್ಮೋರೆ. ಶ್ರಾವಣಿ ಮೇಡಮು ನಿಮಗೆ ಮಗಳು ನಿಜ, ಆದರೆ ಅವರೀಗ ನನ್ನ ಹೆಂಡತಿ. ಅನ್ನೋದಕ್ಕಿಂತ ಪ್ರಪಂಚದಲ್ಲೇ ನನ್ನ ತುಂಬ ಪ್ರೀತಿಸೋರು ಅಂದರೆ ಶ್ರಾವಣಿ ಮೇಡಮೇ. ಅವ್ರ ಪ್ರೀತಿಗೆ ಬದಲಾಗಿ ನನ್ಗೆ ಏನು ಕೊಟ್ಟರು ಕಮ್ಮಿನೇ ಅಮ್ಮೋರೆ. ಅವರು ಯಾವಾಗಲೂ ನನ್ನ ಹತ್ರ ಏನು ಕೇಳ್ತಾರೆ ಗೊತ್ತಾ? ಏನ್ ಸುಬ್ಬು? ನಾನೇನಾದರೂ ನಿಮ್ಗೆ ಏನು ಬೇಕು ಮೇಡಮ್ ಅಂತ ಕೇಳಿದ್ರೆ ನನಗೆ ತಾಯಿ ಪ್ರೀತಿ ಬೇಕು ಸುಬ್ಬು ಅಂತಾರೆ. ತಾಯಿ ಮಡ್ಲಲ್ಲಿ ಮಲ್ಕೋಬೇಕು ಅಂತಾರೆ. ಅವ್ರ ಆಸೆ ಪಟ್ಟಿರೋ ಹಾಗೆ ನೀವೀಗ ಇದೇ ಮನೇಲಿದ್ದೀರಾ, ಅವ್ರ ಕಣ್ಮುಂದೆನೇ ಇದ್ದೀರಾ. ನಾವು ಅವರಿಂದ ಬರೀ ಸತ್ಯ ಮಾತ್ರ ಮುಚ್ಚಿಡ್ತಿಲ್ಲ ಅಮ್ಮೋರೆ, ತಾಯಿ ಪ್ರೀತಿನೇ ಮುಚ್ಚಿಡ್ತಾ ಇದ್ದೀವಿ. ಅವ್ರ ಜೀವನದಲ್ಲಿರೋ ಅತಿ ದೊಡ್ಡ ಆಸೆಗೆ ಗೋಡೆ ಕಟ್ತಾ ಇದೀವಿ ಅಮ್ಮೋರೆ. ಇದೆಲ್ಲ ಬೇಕಾ ಅಮ್ಮೋರೆ? ನಾವಿರೋ ಸತ್ಯನೆಲ್ಲ ಮೇಡಮ್ ಹತ್ರ ಹೇಳ್ಬೇಡ ಅಮ್ಮೋರೆ. ಅದು ಹಾಗಲ್ಲ ಸುಬ್ಬು. ನೀವೇನಾದ್ರೂ ಅವ್ರ ತಾಯಿ ಅಂತ ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಅಮ್ಮೋರೆ ಕುಣಿಸ್ಬಿಡ್ತಾರ ಅಮ್ಮೋರೆ, ಹಾರ್ತಾ ಇರ್ತಾರೆ ಅವರು. ನೀವ್ ಇವಾಗ ಹೇಳಿದ್ರಲ್ಲ ಸ್ವರ್ಗದಲ್ಲಿದ್ದೀನಿ ಅಂತ, ಅವ್ರಿಗೂ ಸ್ವರ್ಗದಲ್ಲೇ ಇದ್ದೀನಿ ಅನ್ಸುತ್ತೆ. ನಿಮ್ಮನ್ನ ಬಾಚಿ ತಪ್ಕೊಂಡ್ಬಿಡ್ತಾರ ಅಮ್ಮೋರೆ. ಅಮ್ಮೋರೆ ನಿಮ್ ಮಂಡ್ಲಲ್ಲೇ ಮಲ್ಕೊಂಡಿರ್ತಾರೆ. ಅಯ್ಯೋ, ಇದನ್ನ ನೆನ್ಸ್ಕೊಂಡ್ರೆ ನನಗೆ ಒಂಥರ ಆಗ್ತಿದೆ. ನಾನು ಕರ್ಕೊಂಡ್ ಬಿಡ್ತೀನಿ ಅಮ್ಮೋರೆ. ಸುಬ್ಬು ಬೇಡ ಸುಬ್ಬು. ಯಾವುದೇ ಕಾರಣಕ್ಕೂ ನನ್ನ ತಾಯಿ ಅನ್ನೋ ವಿಷಯ ಶ್ರಾವಣಿ ಗೊತ್ತಾಗಬಾರ್ದು.